ನಮಸ್ತೆ. ನಮ್ಮ ಹಿಂದೂ ಪಂಚಾಂಗದಲ್ಲಿ ಕೆಲವು ಯೋಗಗಳಿಗೆ ವಿಶೇಷವಾದ ಮಹತ್ವವಿದೆ. ಅಂತಹ ಶುಭ ಯೋಗಗಳಲ್ಲಿ ಅಮೃತ ಸಿದ್ಧಿ ಯೋಗ ಕೂಡ ಒಂದು ಅಂತ ಹೇಳ್ತಾರೆ. ನಾಳೆ ಆಗಸ್ಟ್ 16 ಭಾನುವಾರ ಅಮೃತ ಸಿದ್ಧಿ ಯೋಗ ಬರ್ತಾ ಇದೆ. ಈ ದಿನವನ್ನು ಶುಭ ಕಾರ್ಯಗಳಿಗೆ ಮತ್ತು ಅನುಕೂಲಕರವಾದ ದಿನವೆಂದು ಜ್ಯೋತಿಷ್ಯ ಮತ್ತು ಪಂಚಾಂಗಗಳಲ್ಲಿ ಹೇಳ್ತಾರೆ. ಅಮೃತ ಸಿದ್ಧಿ ಯೋಗ ಅಂದರೆ ಏನು? ಆ ಅಮೃತ ಎಂದರೆ ಅತ್ಯಂತ ಶುಭವಾದದ್ದು, ಸಿದ್ಧಿ ಎಂದರೆ ಕಾರ್ಯ ನೆರವೇರುವುದು. ನೀವು ಯಾವುದಾದರೂ ಕೋರಿಕೆಯನ್ನಿಟ್ಟು ಪೂಜೆ ಮಾಡಿದರೆ ಆ ಸಂದರ್ಭದಲ್ಲಿ ನಿಮ್ಮ ಒಳ್ಳೆಯ ಉದ್ದೇಶಗಳು ನಿಜವಾಗ್ಲೂ ಸಫಲವನ್ನು ಕೊಡುತ್ತೆ. ಕೆಲಸಗಳನ್ನು ಆರಂಭಿಸುವುದು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥದ್ದು, ಮಕ್ಕಳಿಗೆ ಏಳಿಗೆ ಆಗಲಿ ಎಂದು ನಾವು ಅವರ ವಿದ್ಯಾಭ್ಯಾಸವನ್ನು ಶುರು ಮಾಡಿಸುವುದು, ಮತ್ತು ನಿಮಗೆ ಯಾವುದಾದರೂ ತೊಂದರೆ ಇದ್ದರೆ ಆ ತೊಂದರೆಯನ್ನು ನೀಗಿಸು ಎಂದು ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ ಶುಭ ಗಳಿಗೆ ಅಂತಲೇ ಹೇಳ್ಬೋದು. ಈ ದಿನ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಮತ್ತು ಮನೆಗೆ ಸಂಬಂಧಿಸಿದ ಶುಭ ಕಾರ್ಯಗಳನ್ನು ಮಾಡುವುದು, ದಾನ ಧರ್ಮ ಮಾಡುವುದು ಮುಂತಾದ ಸತ್ಕಾರ್ಯಗಳನ್ನು ನೀವು ಈ ಗಳಿಗೆಯಲ್ಲಿ ಮಾಡಿದರೆ ನಿಮ್ಮ ಕುಟುಂಬ, ನಿಮ್ಮ ಕೆಲಸ ಎಲ್ಲವೂ ಸಹ ಚೆನ್ನಾಗಿ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ದೀಪವನ್ನು ಹಚ್ಚಿ ನಿಮ್ಮ ಇಷ್ಟ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಸಂಕಲ್ಪವನ್ನು ದೇವರ ಮುಂದೆ ಹೇಳಿಕೊಳ್ಳಿ. ನನ್ನ ಕುಟುಂಬ ಸುಖ, ಶಾಂತಿ, ಆರೋಗ್ಯ ಮತ್ತು ಅಭಿವೃದ್ಧಿಯಾಗಿ ಬೆಳೆಯಲಿ ಎಂದು ಪ್ರಾರ್ಥಿಸಿ. ಈ ದಿನ ಮಹಾಲಕ್ಷ್ಮಿ ಮತ್ತು ಗಣಪತಿ ಮತ್ತು ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮತ್ತು ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ನೆರವೇರುತ್ತೆ. ಒಂದು ವಿಷಯವನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಒಳ್ಳೆಯ ಕಾರ್ಯಕ್ಕೆ ಸರಿಯಾದ ಸಮಯ ಮತ್ತು ಸ್ಥಳೀಯ ಪಂಚಾಂಗ, ತಿಥಿ, ನಕ್ಷತ್ರ, ರಾಹುಕಾಲ ಮುಂತಾದವುಗಳನ್ನು ಪರಿಗಣಿಸುವುದು ಉತ್ತಮ. ಕೇವಲ ಯೋಗ ಇದೆ ಎಂದು ಎಲ್ಲ ಕಾರ್ಯಗಳಿಗೂ ಒಂದೇ ಸಮಯ ಸೂಕ್ತ ಎಂದು ಭಾವಿಸಬಾರದು. ನಾಳೆ ನೀವು ಅಮೃತ ಸಿದ್ಧಿ ಯೋಗ ಇರುವುದರಿಂದ ದೇವರ ಸ್ಮರಣೆ ಮಾಡಿ ಪೂಜೆ, ದಾನ ಮತ್ತು ಸತ್ಕಾರ್ಯಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ಕೃಪೆ, ಸಂತೋಷ, ನೆಮ್ಮದಿ ಮತ್ತು ಸಕಾರಾತ್ಮಕತೆ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಾಮೆಂಟಲ್ಲಿ ಬರೆಯಿರಿ. ನಿಮಗೆ, ನಿಮ್ಮ ಕುಟುಂಬದವರಿಗೂ ಶುಭವಾಗಲಿ, ಶುಭ ದಿನವಾಗಲಿ. ಮತ್ತು ಈ ಅಮೃತ ಸಿದ್ಧಿ ಯೋಗ ಇರುವಾಗ ನೀವು ಯಾವುದೇ ಒಳ್ಳೆ ಕೆಲಸ ಮಾಡಿದರೂ ಅದು ಅಮೃತದಂತೆ ವೃದ್ಧಿಯಾಗುತ್ತೆ ಮತ್ತು ಅಮೃತದಂತೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅಮೃತ ಸಿದ್ಧಿ ಯೋಗ ಸಿಗುವುದೇ ನಮಗೆ ಅಪರೂಪ. ಅಂತಹ ಸಂದರ್ಭದಲ್ಲಿ ನಮ್ಮ ಇಷ್ಟ ದೇವರುಗಳನ್ನ ಪೂಜೆ ಮಾಡುತ್ತಾ, ನೈವೇದ್ಯ ಇಡುತ್ತಾ, ನಮ್ಮ ಕೈಲಾದಂತಹ ಪೂಜೆಯನ್ನು, ಸೇವೆಯನ್ನು ದೇವರಿಗೆ ಸಲ್ಲಿಸುವುದರಿಂದ ನಿಮ್ಮ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಬೇಕಾದರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಕೇಳಿ, ಅಮೃತ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ಲಕ್ಷ್ಮಿಯು ಒಲಿಯದ್ದು ಬರುವ ಯೋಗ, ನಮ್ಮ ಮನೆಯಲ್ಲಿ ನೆಲೆಸುವ ಯೋಗ ಇರುವಂತಹ ದಿನ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಜ್ಯೋತಿಷ್ಯಗಳೇ ಇದನ್ನು ಹೇಳಿದ್ದಾರೆ. ನೀವು ಸಹ ಈ ಸಮಯದ ಉಪಯೋಗವನ್ನು ಪಡ್ಕೊಳ್ಳಿ. ನಿಮ್ಮ ಮನೆಯೂ ಸಹ ನೆಮ್ಮದಿಯನ್ನು ಕಾಣಲಿ. ನಿಮಗೂ ಸಹ ಸುಖ, ಸಂಪತ್ತು, ಶಾಂತಿ ಎಲ್ಲವೂ ನೆಲೆಸಲಿ. ನಿಮ್ಮ ಮನೆಯಲ್ಲಿ ಇರುವವರಿಗೆಲ್ಲವೂ ಆರೋಗ್ಯ, ಭಾಗ್ಯ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಮೃತ ಸಿದ್ಧಿ ಯೋಗ ನಾಳೆ 16ನೇ ತಾರೀಕು ಆಗಸ್ಟ್ 2026 ಬಂದಿದೆ. ಅದನ್ನು ನಾವೆಲ್ಲ ಉಪಯೋಗ ಮಾಡ್ಕೊಳ್ಳೋಣ. ಮನೆಗೆ ಒಳ್ಳೆಯದಾಗಲಿ, ಲಕ್ಷ್ಮಿ ಬಂದು ನೆಲೆಸಲಿ, ಆರೋಗ್ಯ ವೃದ್ಧಿಯಾಗಲಿ, ಮಕ್ಕಳು ಚೆನ್ನಾಗಿರಲಿ ಅಂತ ಕೇಳುತ್ತಾ ನಾವು ಪೂಜೆಯನ್ನು ಮಾಡೋಣ. ನಮಸ್ತೆ.